ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನಕಾಯಿನ ಬಳಸಿಬಿಟ್ಟು ಮಾಡಿದಂತಹ ಒಂದು ವಡೆಯ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ರೀತಿಯಾದಂತಹ ಸ್ನ್ಯಾಕ್ಸನ್ನು ನೀವು ಟ್ರೈ ಮಾಡಿರ್ಬೋದಲ್ಲ. ಈ ಥರದಲ್ಲೊಮ್ಮೆ ಡಿಫ್ರೆಂಟಾಗಿ ಹಲಸಿನಕಾಯಿ ವಡೆಯನ್ನು ಟ್ರೈ ಮಾಡಿ ನೋಡಿ. ಕಾಯಿ ವಡೆಯನ್ನು ನಾವು ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರನೇ ಇದನ್ನು ಸಹ ಮಾಡೋದು. ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಅದೇ ರೀತಿ ಕಡಿಮೆ ಸಮಯದಲ್ಲಿ ಈ ವಡೆಯನ್ನು ಮಾಡಬಹುದು. ಬನ್ನಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾವು ಮೊದಲಿಗೆ ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಳ್ಬೇಕು. 3 ರಿಂದ 4 ಗಂಟೆ ಆದರೂ ನೆನೆ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೋರಿಸಿರುವಂತಹ 250 ml ಕಪ್ಪಿನಿಂದ 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೋಡಿ ನೆನೆ ಹಾಕಿದ್ದೀನಿ. ಇದು ದೋಸಾ ರೈಸ್ ಆಗಿರುತ್ತೆ. ನೀವು ಯಾವುದೇ ರೀತಿಯಾದಂತಹ ರೈಸನ್ನು ಇದಕ್ಕೆ ಉಪಯೋಗ ಮಾಡ್ಬೋದು. ಇಡ್ಲಿ ರೈಸ್ ಆದರೆ ಆಗ್ಬೋದು, ರೇಷನ್ ಅಕ್ಕಿ ಆದರೆ ಆಗ್ಬೋದು, ಅಥವಾ ಊಟದ ಅಕ್ಕಿಯನ್ನಾದರೆ ಹಾಕ್ಕೊಳ್ಬೋದು. ಈಗ ನೀರನ್ನೆಲ್ಲ ಬಸ್ದು ಅದನ್ನು ಸೈಡಲ್ಲಿ ಇಡೋಣ. ಈಗ ಹಲಸಿನಕಾಯಿ ವಡೆ ಅಂತ ಮಾಡುವಾಗ ಮೇಯ್ನಾಗಿ ಇದಕ್ಕೆ ಹಲಸಿನಕಾಯಿ ತೊಳೆಗಳು ಬೇಕಾಗುತ್ತೆ. ನಾನಿಲ್ಲಿ ಒಂದು 30 ರಿಂದ 40 ಆಗುವಷ್ಟು ಹಲಸಿನಕಾಯಿ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೀಗ ನಾವು ಒಂದು ಸಲಕ್ಕೆ ರುಬ್ಬುವಷ್ಟು ಎಷ್ಟು ನಮಗೆ ಹಿಡಿಸುತ್ತೋ ಅಷ್ಟನ್ನು ನಾವೀಗ ನೀರೆಲ್ಲ ಹಾಕದೆ ರುಬ್ಕೊಂಡು ತರಬೇಕೀಗ. ರುಬ್ಬೋದಂತಂದರೆ ಜಸ್ಟ್ ಇದನ್ನು ಪಲ್ಸ್ ಮೋಡಲ್ಲಿಟ್ಟು ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ಜಸ್ಟ್ ತರಿಯಾಗಿ ರುಬ್ಬಿದರೆ ಸಾಕಾಗುತ್ತೆ. ನಾವೀಗ ಗ್ರೈಂಡರಲ್ಲಿ ಹಾಕಿ ಈ ಅಕ್ಕಿ ಮತ್ತು ಹಲಸಿನಕಾಯಿ ತೊಳೆಗಳನ್ನು ರುಬ್ಕೊಳ್ಳೋದಕ್ಕೆ ಇದು ಸುಲಭ ಆಗುತ್ತೆ. ಈಗ ನೋಡ್ಬೋದು, ನಾನೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಹಾಕದೆ ನೋಡಿ, ಪಲ್ಸ್ ಮೋಡಲ್ಲಿ ಇಟ್ಟು ಅಂತಂದರೆ ಮಿಕ್ಸಿಯನ್ನು ಆನ್ ಆಫ್ ಮಾಡ್ತಾ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ರುಬ್ಬಿ ಇಟ್ಟಂತಹ ಈ ಹಲಸಿನಕಾಯಿ ಪಲ್ಪ್ ಮತ್ತು ನೆನೆಸಿದಂತಹ ಅಕ್ಕಿಯನ್ನು ಇದನ್ನು ನಾವು ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ಳೋಣ. ಉಂಡೆ ಹದಕ್ಕೆ ಬರಬೇಕು, ಅದಕ್ಕೋಸ್ಕರ ನೀರೆಲ್ಲ ಹಾಕದೆ ನಾವು ರುಬ್ಕೊಳ್ಳೋದು. ಈಗ ಸ್ವಲ್ಪನೇ ನೆನೆಸಿರುವಂತಹ ಅಕ್ಕಿಯನ್ನು ಹಾಕಿ ಆದ ನಂತರ ರುಬ್ಬಿದಂತಹ ನಾವು ಹಲಸಿನಕಾಯಿ ಪಲ್ಪ್ ಏನಿದೆ ನೋಡಿ, ಅದನ್ನು ಸ್ವಲ್ಪನೇ ಹಾಕ್ತಾ ಬನ್ನಿ, ನೋಡಿಕೊಂಡು ಹಾಕ್ಕೊಳ್ಳಿ. ನಾವು ತಗೊಂಡಿರುವಂತಹ 1 ಕಪ್ ಆಗುವಷ್ಟು ಅಕ್ಕಿಗೆ ಏನಿದೆ ನೋಡಿ, ಅದಕ್ಕೆ ಸರಿ ಹೊಂದುವಷ್ಟು ಮಾತ್ರ ನಾವು ಹಲಸಿನಕಾಯಿ ಪಲ್ಪನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ಅಕ್ಕಿಯನ್ನು ಹಾಕೋದು, ಮತ್ತೊಂದು ಸ್ವಲ್ಪ ರುಬ್ಬಿದಂತಹ ಹಲಸಿನಕಾಯಿ ಪಲ್ಪನ್ನು ಹಾಕ್ತಾ ಬರೋದು. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಉಂಡೆ ಹದಕ್ಕೆ ಬಂತು ಅನ್ನುವಾಗ ಇದನ್ನು ಹಾಕೋದನ್ನು ಸ್ಟಾಪ್ ಮಾಡ್ಕೊಳ್ಬೋದು. ಅದು ಸ್ವಲ್ಪ ಬಾಕಿ ಉಳಿದ್ರೂ ಪರವಾಗಿಲ್ಲ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಇಷ್ಟು ಬಾಕಿ ಆಗಿದೆ ನೋಡಿ. ನಾವು ರುಬ್ಬಿದಂಥ ಹಲಸಿನಕಾಯಿ ಪಲ್ಪು ಹಾಗೇ ಇಟ್ಟಿರೋಣ. ಅದನ್ನು ನಾವಿನ್ನು ಬೇರೆ ಏನಾದರೂ ಮಾಡ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು, ಮತ್ತು ಫ್ಲೇವರ್ಗೋಸ್ಕರ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಈಗ ನಾವು ಕಾಯಿ ವಡೆಯನ್ನೆಲ್ಲ ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರನೇ ಇದನ್ನು ಸಹ ಮಾಡೋದು. ಕಾಯಿ ವಡೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಕಾಯಿ ವಡೆಗೆ ರುಬ್ಕೊಳ್ಳುವಾಗ ನಾವು ಹಲಸಿನಕಾಯಿ ಪಲ್ಪಿನ ಬದಲಾಗಿ ತೆಂಗಿನಕಾಯಿಯನ್ನು ಹಾಕೋದು. ಈಗ ನೋಡ್ತಿರ್ಬೋದು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಣ್ಣಾಗಿದೆ ಇದು ನೋಡಿ. ಉಂಡೆ ಹದಕ್ಕೆ ಬರ್ತಾ ಇಲ್ಲ, ಸ್ವಲ್ಪ ನೀರಾಯಿತು. ನಾನು ಹಾಕಿರುವಂತಹ ಹಲಸಿನಕಾಯಿ ಪಲ್ಪ್ ಏನಿದೆ ಅದು ಜಾಸ್ತಿ ಆಗೋಯಿತು. ಅಕಸ್ಮಾತ್ ನಿಮಗೂ ಅದೇ ಥರನೇ ಎಲ್ಲಾದರೂ ಆಯಿತು ಅಂತಂದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಕಿದ್ದು. ನಾವು ಅಕ್ಕಿ ಹಿಟ್ಟನ್ನೇ ಹಾಕಿದರೆ ಏನಾಗುತ್ತೆ ಅಂತಂದರೆ ಗಟ್ಟಿಯಾಗೋಗುತ್ತೆ. ಅದಕ್ಕೋಸ್ಕರ ಕಾಯಿ ವಡೆ ಒಂದು ಸ್ವಲ್ಪ ಸ್ಮೂತ್ ಇರುತ್ತಲ್ಲ, ಅದೇ ಥರನೇ ಇದನ್ನು ಮಾಡ್ಕೊಳ್ಳುವಾಗ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ಇದೀಗ ಉಂಡೆ ಹದಕ್ಕೆ ಬಂದಿದೆ. ಇಷ್ಟ ಆದರೆ ಸಾಕಾಗತ್ತೆ. ಕೈಯಲ್ಲಿ ತೆಗೆದು ನಾವು ಉಂಡೆ ಮಾಡ್ತೇವೆ ಅಂತ ಆದರೆ ನೋಡಿ, ಈ ಥರ ಬರಬೇಕದು. ಇಷ್ಟಾದರೆ ಸಾಕು. ಚೆನ್ನಾಗಿ ಅಕ್ಕಿ ಸಹ ಗ್ರೈಂಡಾಗಿ ಸಿಕ್ಕಿದೆ, ಆಮೇಲೆ ಹಲಸಿನಕಾಯಿ ಪಲ್ಪು ಕೂಡ ಗ್ರೈಂಡಾಗಿದೆ. ಇನ್ನಿದನ್ನು ಸಣ್ಣ ಬಾಲ್ಸ್ ಆಗಿ ಮಾಡಿಕೊಂಡು ವಡೆಯನ್ನು ತಟ್ಕೊಳ್ಳೋಣ. ವಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬಾಳೆ ಎಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡಿ ನೋಡಿ ಒಂದು ಸಲ. ಹಲಸಿನಕಾಯಿಯ ಸೀಸನಲ್ಲಿ ನೋಡಿ, ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಕೈಗೆಲ್ಲ ಅಂಟುತ್ತೆ ಅಂತಂದರೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಚ್ಕೊಂಡು ಉಂಡೆಯನ್ನು ಮಾಡ್ಕೊಳ್ಳಿ. ಇನ್ನು ನೀವು ಇದಕ್ಕೆ ಬಾಳೆ ಎಲೆಯನ್ನಾದರೂ ತಟ್ಟೋದಕ್ಕೆ ಉಪಯೋಗಿಸ್ಬೋದು, ಅಥವಾ ಶೀಟ್ ಬರುತ್ತಲ್ಲ, ರೊಟ್ಟಿ ಎಲ್ಲ ತಟ್ಟುವಂಥ ಶೀಟ್, ಅದರಲ್ಲಿ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಳೆ ಎಲೆ ಇದ್ದಿದ್ದರಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಇನ್ನು ಇದರ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ವಡೆಯನ್ನು ತಟ್ಕೊಳ್ಳೋಣ. 2 ಬಾಳೆ ಎಲೆಯನ್ನು ತಗೊಳ್ಬೇಕು. ಒಂದು ಅಡಿ ಭಾಗದಲ್ಲಿ ಇಟ್ಟರೆ ಇನ್ನೊಂದು ಮೇಲ್ಭಾಗದಲ್ಲಿ ಇಟ್ಕೊಂಡು ಚೆನ್ನಾಗಿ ವಡೆಯನ್ನು ಮಾಡ್ಕೊಳ್ಳೋಣ. ಇದನ್ನು ಮೇಲೆ ಮಣೆ ಅಥವಾ ನೀವು ಯಾವುದಾದ್ರೂ ಚಾಪಿಂಗ್ ಬೋರ್ಡ್ ಇದ್ದರೆ ಅದನ್ನು ಸಹ ಇಟ್ಕೊಂಡು ವಡೆಯನ್ನು ಮಾಡ್ಕೊಳ್ಬೋದು.
ತುಂಬ ಪ್ರೆಸ್ ಮಾಡಿ ತೆಳ್ಳಗೆ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪಕ್ಕೇ ಇರಬೇಕು, ನಿಮ್ಗೆ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ಇಷ್ಟು ದಪ್ಪಕ್ಕಾಗಿ ಮಾಡ್ಕೊಳ್ಳಿ. ಪ್ರತಿಯೊಂದು ವಡೆಯನ್ನು ಸಹ ಅದೇ ರೀತಿಯಾಗಿ ಈ ಥರ ಒತ್ತಿಬಿಟ್ಟು ಇಟ್ಕೊಳ್ಳೋಣ. ಇನ್ನು ಕಾದಿರುವ ಎಣ್ಣೆಯಲ್ಲಿ ನಾವು ಇದನ್ನು ಬಿಟ್ಕೊಂಡು ಕರೆದ್ರಾಯಿತು. ತುಂಬ ರುಚಿಯಾಗಿ ಅಷ್ಟೇ ಡಿಫ್ರೆಂಟಾಗಿ ಕೂಡ ಬಂದಿರುತ್ತೆ. ಇನ್ನು ಇದನ್ನು ಸಂಜೆ ಸ್ನ್ಯಾಕ್ಸಿಗಾದರೂ ಮಾಡ್ಕೊಳ್ಳಿ ಅಥವಾ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು. ಹಲಸಿನಕಾಯಿ ಸೀಸನಲ್ಲಿ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ನೀವು ಇದನ್ನು ಡೀಪ್ ಫ್ರೈ ಮಾಡೋದಿದ್ದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಾವಿಲ್ಲಿ ಸ್ನ್ಯಾಕ್ಸಿಗೆ ಅಂತ ಮಾಡುವ ಕಾರಣ ಅದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಎರಡು ಬದಿಯು ಸ್ವಲ್ಪ ಫ್ರೈ ಮಾಡಿದರೆ ಸಾಕಷ್ಟೇ. ನೋಡಿ, ಉಬ್ಬಿಕೊಂಡು ಬಂದ ನಂತರ 1 ನಿಮಿಷದಿಂದ 1.5-2 ನಿಮಿಷದೊಳಗೆ ನಿಮಗೆ ಇದು ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ನೋಡಿ, ಮೊಗಚಿ ಹಾಕಿ ಸ್ವಲ್ಪ ಬೆಂದರೆ ಸಾಕು. ಆವಾಗ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ. ಇಮಿಡಿಯೇಟಾಗಿ ನಮಗೆ ಇನ್ಸ್ಟಂಟಾಗಿ ತಿನ್ನಬೇಕು ಅಂತಂದರೆ ಹೀಗೆ ಮಾಡ್ಕೊಳ್ಬೋದು. ಅಕಸ್ಮಾತ್ ನಿಮಗೆ ಇದು ಈ ಥರ ಬೇಡ, ನಾವು ತುಂಬ ದಿವಸ ಇಟ್ಕೊಳ್ತೀವಿ ಅಂತ ಅಂದರೆ ಒಂದು 2-3 ನಿಮಿಷಗಳ ಕಾಲ ಜಾಸ್ತಿ ಬೇಯಿಸ್ಕೊಳ್ಳಿ, ಅಂತಂದರೆ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ. ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಹೀಗೆ ಸಹ ಮಾಡ್ಕೊಳ್ಬೋದು, ನಿಮಗೆ ಯಾವುದು ಅನುಕೂಲ, ಯಾವುದು ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು. ಈಗ ನೋಡಿ, ಮಣೆಯನ್ನು ಹೀಗೆ ಇಟ್ಕೊಂಡು ಜಸ್ಟ್ ಅದನ್ನು ಒಮ್ಮೆ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು, ಇಷ್ಟು ದಪ್ಪಕ್ಕಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಪ್ರತಿಯೊಂದು ವಡೆನೂ ಅಷ್ಟೇ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ. ಇನ್ನಿದಕ್ಕೆ ಕಾಂಬಿನೇಷನ್ ಆಗಿ ಏನೂ ಬೇಕಾಗೋದಿಲ್ಲ, ಹಾಗೆಯೇ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂತಂದರೆ ಕಾಯಿ ಚಟ್ನಿಯನ್ನು ಉಪಯೋಗ ಮಾಡ್ಕೊಳ್ಬೋದು. ಇವತ್ತಿನ ಈ ಹೊಸ ರೀತಿಯಾದಂತಹ ಡಿಫ್ರೆಂಟಾಗಿ ಮಾಡಿದಂತಹ ಹಲಸಿನಕಾಯಿ ವಡೆ ರೆಸಿಪಿಯನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.